ಇನ್ನು ಇಡೀ ರಾಜ್ಯದ ಚಿತ್ತ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ನೆಟ್ಟಿದೆ. ಇವತ್ತು ಜನಾಂದೋಲನ ಕಾರ್ಯಕ್ರಮ, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಡುವಂತಹ ಭಾಷಣ ತುಂಬಾ ಮುಖ್ಯವಾಗುತ್ತೆ. ಸಿಎಂ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು ಎಂಥದ್ದು ಹಾಗಾದ್ರೆ? ಬೊಮ್ಮಾಯಿ, ಯಡಿಯೂರಪ್ಪ, ಕುಮಾರಸ್ವಾಮಿ ಎಲ್ಲರ ಹಗರಣಗಳನ್ನ ಜಾಲಾಡ್ತಾರ ಸಿಎಂ? ಬಿಜೆಪಿ ಜೆಡಿಎಸ್ ಹಗರಣವನ್ನ ಬಯಲು ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಇಷ್ಟು ದಿನಗಳ ಕಾಲವರೆಗೂ ಕೂಡ ಬಿಚ್ಚಿಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ಆ ಕಾಲ ಹತ್ರ ಬಂದಿದೆ. ಹಾಗಾದ್ರೆ ಇವತ್ತಿನ ಸಮಾವೇಶದಲ್ಲಿ ಏನೆಲ್ಲ ಆಗಬಹುದು? ಕೇಸ್ ನಂಬರ್ 1 ಬೋವಿ ಅಭಿವೃದ್ಧಿ ನಿಗಮದ ಹಗರಣ 2022ರಲ್ಲಾಗಿತ್ತು. 87 ಕೋಟಿ ರೂಪಾಯಿ ಅವ್ಯವಹಾರ ಆದಂತಹ ಪ್ರಕರಣ ಇದು, ಹಗರಣ ಇದು. ಆಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ರು. ಈಗಾಗಲೇ ಸಿಐಡಿ ತನಿಖೆ ಪ್ರಗತಿಯಲ್ಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 2 ಎಪಿಎಂಸಿ ಹಗರಣ, ಇದು 2020ರಲ್ಲಾಗಿತ್ತು. ಸುಮಾರು 47.12 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಲಾಗ್ತಿದೆ. ಆಗ ಸಿಎಂ ಆಗಿದ್ದವರು BS ಯಡಿಯೂರಪ್ಪನವರು. ಸಿಬಿಐ ತನಿಖೆ ಕೂಡ ನಡೆದಿದೆ. ಇದಕ್ಕೆ ಪೂರಕವಾದಂತಹ ಒಂದಿಷ್ಟು ದಾಖಲೆಗಳನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 3 ಕರಕುಶಲ ಅಭಿವೃದ್ಧಿ ನಿಗಮದ ಹಗರಣ 2019ರಲ್ಲಾಗಿತ್ತು. 22.43 ಕೋಟಿ ರೂಪಾಯಿ ಅವ್ಯವಹಾರ ಇದಾಗಿದೆ. ಆಗ ಸಿಎಂ ಆಗಿದ್ದವರು BS ಯಡಿಯೂರಪ್ಪನವರು. ಈಗಾಗಲೇ ಸಿಐಡಿ ತನಿಖೆ ಕೂಡ ನಡೀತಾ ಇದೆ. ಈ ವಿಚಾರಕ್ಕೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಡಬಹುದು ಇವತ್ತಿನ ಬಹಿರಂಗ ಸಮಾವೇಶದಲ್ಲಿ. ಇನ್ನು ಕೇಸ್ ನಂಬರ್ 4 ಅಂಬೇಡ್ಕರ್ ನಿಗಮದ ಹಗರಣ 2018ರಲ್ಲಾಗಿರುವಂತಹದ್ದು. ಇಲ್ಲಿ ಅವ್ಯವಹಾರ ಆಗಿರುವಂತಹದ್ದು 4.19 ಕೋಟಿ. ಆಗ ಸಿಎಂ ಆಗಿದ್ದವರು HD ಕುಮಾರಸ್ವಾಮಿ ಅವರು. ಈಗಾಗಲೇ ಇಲಾಖಾ ತನಿಖೆ ಇದರಲ್ಲಿ ಮುಕ್ತಾಯವಾಗಿದೆ. ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸುವ ಮೂಲಕ ಟಕ್ಕರ್ ಕೊಡಬಹುದು. ಇನ್ನು ಕೇಸ್ ನಂಬರ್ 5 ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ, ಇದರಲ್ಲಿ 47 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ. ಆಗ ಸಿಎಂ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು. ಸಿಐಡಿ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕವಾದಂತಹ ಒಂದಿಷ್ಟು ದಾಖಲೆಗಳನ್ನು ಇವತ್ತಿನ ಸಮಾವೇಶದಲ್ಲಿ ರಿಲೀಸ್ ಮಾಡಬಹುದು. ಇನ್ನು ಕೇಸ್ ನಂಬರ್ 6 ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಗರಣ, ಇಲ್ಲಿ 10 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ. ಆಗ ಸಿಎಂ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು. ಸಿಐಡಿಯಿಂದ ಸಿಬಿಐಗೆ ಈ ಕೇಸ್ ವರ್ಗಾವಣೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 7 KIADB ಹಗರಣ, ಇದರಲ್ಲಿ 25 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ. ಆಗ ಸಿಎಂ ಆಗಿದ್ದವರು DV ಸದಾನಂದ ಗೌಡ್ರು. ಸಿಬಿಐ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕವಾದಂತಹ ಒಂದಿಷ್ಟು ದಾಖಲೆಗಳನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 8 ಕೇಸ್ ನಂಬರ್ 7 ನೀವು ಗಮನಿಸ್ತಾ ಇದ್ದೀರಿ. KIADB ಹಗರಣ, ಅದರಲ್ಲೂ ಕೂಡ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 8 PSI ಹಗರಣ, ಇದರಲ್ಲಿ 545 PSI ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆಗ ಸಿಎಂ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು. ನ್ಯಾಯಮೂರ್ತಿ ವೀರಪ್ಪ ಸಮಿತಿಯಿಂದ ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ವಿಚಾರಕ್ಕೂ ಕೂಡ ಒಂದಿಷ್ಟು ದಾಖಲೆಗಳನ್ನು ಇವತ್ತು ರಿಲೀಸ್ ಮಾಡುವ ಮೂಲಕ ಬಿಜೆಪಿಯನ್ನು ಕಟ್ಟಿ ಹಾಕುವ ಕೆಲಸ ಆಗಬಹುದು. ಅದರ ಜೊತೆಗೆ ಕೇಸ್ ನಂಬರ್ 9 ಬಿಟ್ಕಾಯಿನ್ ಹಗರಣ, ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ ಇದೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಸಿಎಂ ಆದಂತಹ ಸಂದರ್ಭದಲ್ಲಾಗಿರುವಂತಹ ಹಗರಣ ಇದು. ಸಿಐಡಿಯಿಂದ ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಪೂರಕವಾದಂತಹ ದಾಖಲೆಗಳನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೇಸ್ ನಂಬರ್ 12 ಕೋವಿಡ್ ಹಗರಣ, ಅವ್ಯವಹಾರ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಕೋಟಿ ರೂಪಾಯಿ ಆಗಿದೆ ಅನ್ನುವಂತಹ ಆರೋಪ ಇದೆ. ಆಗ ಸಿಎಂ ಆಗಿದ್ದವರು ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು. ನ್ಯಾಯಾಂಗ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇದರ ವಿಚಾರವನ್ನು ಕೂಡ ಪ್ರಸ್ತಾಪಿಸಬಹುದು ಸಿಎಂ ಸಿದ್ದರಾಮಯ್ಯನವರು ಅಂತ. ಇನ್ನು ಕೇಸ್ ನಂಬರ್ 13 40% ಹಗರಣ, ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿರುವ ಆರೋಪ ಇದೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಸಿಎಂ ಆದಂತಹ ಕಾಲದ್ದಿದು. ನ್ಯಾಯಾಂಗ ತನಿಖೆ ಇನ್ನೂ ಕೂಡ ನಡೀತಾ ಇದೆ. 40% ಪೇ ಸಿಎಂ ಈ ತೀರದ ಹಲವು ಅಭಿಯಾನವನ್ನು ಮಾಡುವ ಮೂಲಕ 136 ಸೀಟನ್ನು ಕೂಡ ಕಾಂಗ್ರೆಸ್ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಈಗ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಮತ್ತೊಮ್ಮೆ ಬಿಜೆಪಿಯನ್ನು ಕಟ್ಟಿ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಹಗರಣಗಳನ್ನು ಉಲ್ಲೇಖಿಸಿ ಬಿಜೆಪಿಯ ವಿರುದ್ಧ JDS ವಿರುದ್ಧ ಸಿದ್ದರಾಮಯ್ಯನವರು ಅಬ್ಬರಿಸುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತಿನ ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಇಲ್ಲಿಯವರೆಗೂ ಹೇಳಿಕೆ ಪ್ರತಿ ಹೇಳಿಕೆ, ಈಗ ಬಹಿರಂಗ ಸಮಾವೇಶ. ಈ ಸಮಾವೇಶದಲ್ಲಿ
ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಬಹುದು. ಅದರಲ್ಲೂ ಕೂಡ ಬಿಜೆಪಿ ಕಾಲದ ಹಗರಣಗಳನ್ನ ಪ್ರಸ್ತಾಪಿಸುವಂತಹ ವಿಚಾರ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ನಾವು ಪ್ರೇಮ್, ಪ್ರಮುಖವಾಗಿ ಬಿಜೆಪಿ ಕಾಲದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಸುಮಾರು 21 ಹಗರಣಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವತಿಯಿಂದ. ಆದರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಕಾಣಿಸುವಂಥ ರೀತಿಯ ಘೋಷಣೆ ಆಗುತ್ತಾ ಅನ್ನುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ನಿವೇಶನದ ಹಗರಣವನ್ನು ಆರೋಪವನ್ನು ಮಾಡಿ ಆ ಆರೋಪಕ್ಕೆ ಪ್ರತಿಯಾಗಿ ಒಂದು ಪಾದಯಾತ್ರೆಯನ್ನು ಬೆಂಗಳೂರಿಂದ ಮೈಸೂರಿಗೆ ಬಂದು ಇವತ್ತು ಸಂಜೆ ಅದು ರೀಚ್ ಆಗುತ್ತೆ ಮತ್ತು ನಾಳೆ ಅವರು ಬೃಹತ್ ಸಮಾವೇಶನ ಬಿಜೆಪಿ ಹಮ್ಮಿಕೊಂಡಿದೆ. ಅದಕ್ಕೆ ಕೌಂಟರ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನಿಂದಲೂ ಕೂಡ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೊಡುವಂತಹ ಒಂದು ಉತ್ತರ ಏನು ಅಥವಾ ಮಾಡುವಂಥ ಘೋಷಣೆ ಏನು ಅಂತ ಸಹಜವಾದ ಕುತೂಹಲ ಇರುವಂಥದ್ದು. ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಏನನ್ನು ಹೇಳಬಹುದು ಅಥವಾ ಘೋಷಣೆಯನ್ನು ಮಾಡಬಹುದು ಅನ್ನೋದೊಂದು ಕಡೆ, ಆದರೆ ಮತ್ತೊಂದು ಕಡೆ ಇರುವಂಥದ್ದು ಇಡೀ ಒಂದು ಬಣ್ಣದ ಆರೋಪವನ್ನು ಮಾಡ್ತಾ ಇದ್ದಂಥ ಬಿಜೆಪಿ ನಾಯಕರುಗಳ ವಿರುದ್ಧ ಇರುವಂತಹ ಆರೋಪ ಏನಿದೆ, ಆ ಆರೋಪಕ್ಕೆ ಏನು ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನುವಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಇವತ್ತಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಮಾಡುವಂತಹ ಆ ಒಂದು ಹಗರಣಗಳಿಗೆ ಸಂಬಂಧಪಟ್ಟಂತೆ ಮಾಡುವಂಥ ಘೋಷಣೆ ಅಥವಾ ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಅವರು ಕೊಡುವಂಥ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತೆ ಅನ್ನುವಂಥದ್ದು ಕೂಡ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.